ಕ್ರಿಮಿನಲ್ಗಳನ್ನ ಮಟ್ಟ ಹಾಕಲೇಬೇಕು ಅಂತ ಪಣ ತೊಟ್ಟಿರುವ ಖಾಕಿ ಪಡೆಗೆ ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಕ್ರೈಮ್ ಮಾಡಿದೋರ್ಗೆ ಖಡಕ್ ಎಚ್ಚರಿಕೆ ನೀಡೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟವರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಕಡಬಗೆರೆ ಸೀನನ ಶೂಟೌಟ್ ಯತ್ನ ಆದ ಬಳಿಕ ಪೊಲೀಸರು ಕ್ರಿಮಿನಲ್ಗಳ ಹಿಂದೆ ಬಿದ್ದಿರೋದು ನಿಮಗೆ ಗೊತ್ತೇ ಇದೆ. ಆದ್ರೆ ಈಗ ಕ್ರಿಮಿನಲ್ಗಳ ವಿರುದ್ಧ ಕೋಕಾ ಕಾಯ್ದೆ ಹಾಕುವ ಮೂಲಕ ಮತ್ತೊಮ್ಮೆ ಬಿಸಿ ಮುಟ್ಟಿಸಿದ್ದಾರೆ. ಎಸ್, ಶೂಟೌಟ್ ಮತ್ತು ಬೆದರಿಕೆ ಪ್ರಕರಣ ಆರೋಪಿಗಳಾದ ಸೈಲೆಂಟ್ ಸುನಿಲ, ಒಂಟೆ ರೋಹಿತ್, ಡಬಲ್ ಮೀಟರ್ ಮೋಹನ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಪ್ರಮೋದ್ ಅಲಿಯಾಸ್ ಕರಿಯಪ್ಪ ಎಂಬುವವರ ಮೇಲೆ ಕೋಕಾ ಹಾಕಲಾಗಿದೆ. ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅಂದರೆ ಈ ಸಂಘಟಿತ ಅಪರಾಧ ಮಾಡೋರು ಯಾರು ಇರ್ತಾರೆ ಅದು ಆ ತನಿಖೆ ಮುಖಾಂತರ ಏನು ಬೆಳಕಿಗೆ ಬಂದಿದೆ, ಇದು ಒಂದು ದೊಡ್ಡ ಸಂಚು. ಇದು ಅಕ್ರಮ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ನಿರಂತರವಾಗಿ ಏನು ಸಂಘಟಿತ ಅಪರಾಧ ನಡೀತಾ ಇದೆ ಆ ಸೂಚನೆಗಳು ಆ ತನಿಖೆ ಮುಖಾಂತರ ಹೊರಬಂದ ನಂತರ ಈ ಒಂದು ಕಾಯ್ದೆ ಅಳವಡಿಸಲಾಗಿದೆ. ಇದೇ ಸಂಬಂಧ ಇಷ್ಟು ದಿನ ಪೊಲೀಸರು ತಮ್ಮ ಜೊತೆ ಗೌರವಾನ್ವಿತವಾಗಿ ನಡ್ಕೊಂಡ್ರು ಅಂತ ಹೇಳ್ತಿದ್ದ ಪತ್ರಕರ್ತ ಅಗ್ನಿ ಶ್ರೀಧರ್ ಇಂದು ಪೊಲೀಸರ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ. ಈ ಹಿಂದೆ ಒಂಟೆ ಆಶ್ರಯ ನೀಡಿದ್ದಾರೆ ಎಂಬ ಆರೋಪದ ಮೇಲೆ ಶ್ರೀಧರ್ ಮನೆ ಮೇಲೆ ರೈಡ್ ಆಗಿತ್ತು. ಅವರೇ ಪತ್ರಿಕಾಗೋಷ್ಠಿ ಕರೆದು ಪೊಲೀಸರು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು. ಇಂದು ಅದೇ ಅಗ್ನಿ ಶ್ರೀಧರ್ ನಿಂಬಾಳ್ಕರ್ ವಿರುದ್ಧ ಡಿಜಿಗೆ ದೂರು ಕೊಟ್ಟಿದ್ದಲ್ಲದೆ ಪತ್ರಿಕಾಗೋಷ್ಠಿಯಲ್ಲಿ ನಿಂಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಬಿಟ್ಟು ಇನ್ನೆಲ್ಲರೂ ಪ್ರಶ್ನೆ ಮಾಡೋದು ನನ್ನ ರೋಹಿತ್ ಎಲ್ಲಿದ್ದಾನೆ, ನಿಮ್ಮ ಅಸೋಸಿಯೇಟ, ನಿಮಗೆ ಗೊತ್ತಾ? ಸೊ ಅದು ಹಿಂದೆನೇ ನಾನು ಹೇಳ್ಕೊಂಡಿದ್ದೀನಿ. ಆದರೆ ಹೇಮಂತ್ ನಿಂಬಾಳ್ಕರ್ ಎಂಟರ್ ಆದ ತಕ್ಷಣ ಅವ್ರನ್ನ ಕೇಳೋದು, ಈ ಗನ್ಗಳಲ್ಲಿ ಹಾಕಿಟ್ಕೊಂಡಿದ್ಯಾ ನೀನು? ಫಸ್ಟ್ ಕ್ವಶನ್ ಅವ್ರನ್ನ ಕೇಳಿ, ಈ ಗನ್ನಲ್ಲಿ ಹಾಕಿಟ್ಕೊಂಡಿದೀಯಾ? ಸರ್ ನಾನು ಪರ್ಮಿಷನ್ ತೆಗೆದುಕೊಂಡಿದ್ದೀನಿ, ನಾನೊಬ್ಬ ಎಡಿಟರ್ ಮತ್ತಿದ್ದು ನನ್ನ ರೌಡಿ ಶೀಟರ್ಗೆ ಪರ್ಮಿಷನ್ ಕೊಟ್ಟಿರಲ್ಲ, ಇದೇ ಧ್ವನಿನಲ್ಲಿ ಫಸ್ಟ್ ಶುರುವಾದದ್ದೇ ಅಲ್ಲಿ. ಯಾಕೆ ಹಿಂದೆ ನಾನು ಪತ್ರಿಕೆ ಶುರು ಮಾಡಿದ್ಮೇಲೆ ಒಂದು ಸಾರಿ ಅಜಯ್ ಕುಮಾರ್ ಸಿಂಗ್ ಅವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ರೇವಣ ಸಿದ್ದಯ್ಯ ಇರ್ತಾರೆ, ಸತ್ಯನಾರಾಯಣ ರಾವ್ ಇರ್ತಾರೆ, ಅವ್ರು ಯಾರೂ ನನ್ನ ಟ್ರೀಟ್ ಮಾಡಿ ಹೋಗಿಲ್ಲ. ಇನ್ನು ಮೊದಲು ಪೊಲೀಸರನ್ನ ಓಲೈಸಿ ಮಾತನಾಡುತ್ತಿದ್ದ ಅಗ್ನಿ ಈಗ ಪೊಲೀಸರನ್ನೇ ಟಾರ್ಗೆಟ್ ಮಾಡಲು ನಿಂತಿದ್ದಾರೆ. ಆದ್ರೆ ಪೊಲೀಸರು ಮಾತ್ರ ತಮ್ಮ ಕೆಲಸ ಏನ್ ಮಾಡಬೇಕೋ, ರೌಡಿಸಂನ ಹೇಗೆ ಮಟ್ಟ ಹಾಕಬೇಕೋ ಆ ಕೆಲಸದಲ್ಲಿ ನಿರತರಾಗಿರೋದಂತೂ ಸತ್ಯ. ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.